ನಮಸ್ಕಾರ ಸ್ನೇಹಿತರೆ. ಹಲವಾರು ವರ್ಷಗಳ ನಂತರ 8 ಏಪ್ರಿಲ್ ಸೋಮವಾರದ ದಿನ ಈ ವರ್ಷದ ಎಲ್ಲಕ್ಕಿಂತ ಮೊದಲನೆಯ ಮಹಾ ಸೂರ್ಯಗ್ರಹಣ ಹಿಡಿಯುತ್ತಿದೆ. ಇಲ್ಲಂತೂ ಈ ಕೆಲವು ರಾಶಿಯ ಜನರ ಅದೃಷ್ಟವೇ ಬದಲಾಗುತ್ತಿದೆ. ಸ್ನೇಹಿತರೆ, ನೀವು ಮಿಠಾಯಿಯನ್ನು ಹಂಚುವ ಸಮಯ ಬಂದಿದೆ. ಯಾಕಂದರೆ ಈ ಸೂರ್ಯಗ್ರಹಣದ ನಂತರ ಈ ರಾಶಿಯ ಜನರ ಜೀವನದಲ್ಲಿ ಸುಖ ಸಮೃದ್ಧಿಯಲ್ಲಿ ಇಂಪ್ರೂವ್ ಆಗೋದಷ್ಟೇ ಅಲ್ಲದೆ ಇನ್ನೊಂದೆಡೆ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಇವರ ಪೂರ್ತಿ ಅದೃಷ್ಟವೇ ಬದಲಾಗುತ್ತಿದೆ. ಈ ಸೂರ್ಯಗ್ರಹಣದ ನಂತರ ಇವರು ಕೋಟ್ಯಾಧೀಶರಾಗಬಹುದು ಅಂತಾನೆ ಹೇಳಬಹುದು. ಈ ಸೂರ್ಯಗ್ರಹಣ ಮುಗಿದ ನಂತರ ಈ ರಾಶಿಯ ಜನರು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೋ ಅವುಗಳಲ್ಲಿ ಇವರು ಹೆಚ್ಚಿನ ಲಾಭಗಳನ್ನು ಕಾಣ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ 8 ಏಪ್ರಿಲ್ 2024 ಸೋಮವಾರದ ದಿನ ಹಿಡಿಯುವಂಥ ಯಾವ ಸಮಯದಲ್ಲಿ ಶುರುವಾಗುತ್ತದೆ, ಯಾವಾಗ ಈ ಸೂರ್ಯಗ್ರಹಣ ಮುಗಿಯುತ್ತದೆ, ಈ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲ 12 ರಾಶಿಯ ಜನರು ಯಾವ ರೀತಿಯ ಚಿಕ್ಕ ಪುಟ್ಟ ಉಪಾಯಗಳನ್ನು ಮಾಡಬಹುದಂತ ತಿಳಿಸ್ಕೊಡ್ತೀವಿ. ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಸೂರ್ಯಗ್ರಹಣದ ದಿನ ಈ ಉಪಾಯಗಳನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ರೀತಿಯ ಕಷ್ಟ ತೊಂದರೆಗಳು, ದುಃಖ ದಾರಿದ್ರ್ಯತೆಗಳು ದೂರ ಆಗುತ್ತವೆ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ, ನೆಮ್ಮದಿ, ಸಿರಿ ಸಂಪತ್ತು, ಧನ ಸಂಪತ್ತೆಲ್ಲ ಸಿಗುತ್ತದೆ. ಜೊತೆಗೆ ಇಂದಿನ ಈ ವಿಡಿಯೋದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರ್ದಂತ ತಿಳಿಸ್ಕೊಡ್ತೀವಿ. ಗರ್ಭಿಣಿ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳನ್ನು ಸಹ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಗೊತ್ತಿದ್ದೋ ಗೊತ್ತಲ್ಲಿದೆಯೋ ನೀವು ಈ ತಪ್ಪುಗಳನ್ನು ಮಾಡಿದ್ರೆ ವರ್ಷವಿಡೀ ನಿಮ್ಮ ಜೀವನದಲ್ಲಿ ನೀವು ದುಃಖ ದಾರಿದ್ರ್ಯತೆಗಳನ್ನು ಎದುರಿಸಬೇಕಾಗುವ ಸ್ಥಿತಿ ಬರಬಹುದು. ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಿರುತ್ತೆ, ಸಾಲದ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ, ಅದೃಷ್ಟ ಸಾಥ್ ಕೊಡ್ತಾ ಇರೋದಿಲ್ಲ, ನಿಮ್ಮ ಅಂಗಡಿಯ ವ್ಯಾಪಾರ ನಿಂತೋಗಿರುತ್ತೆ, ಬೇರೆಯವರು ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರದಂಥ ಕೆಟ್ಟ ಕ್ರಿಯೆಗಳನ್ನು ಮಾಡಿರಬಹುದು. ಇಲ್ಲಿ ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಸೂರ್ಯಗ್ರಹಣ ಕಾಲದಲ್ಲಿ ಈ ಕೆಲವು ಚಿಕ್ಕ ಪುಟ್ಟ ಉಪಾಯಗಳನ್ನು ನೀವು ಮಾಡಿದ್ರು ಖಂಡಿತವಾಗಿ ಆ ಉಪಾಯದ ಲಾಭ ನಿಮಗೆ ಸಿಗುತ್ತದೆ. ನಿಮಗೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಪ್ರಕಾರದ ಕಷ್ಟಗಳಿಂದ ಖಂಡಿತವಾಗಿ ಮುಕ್ತಿ ಸಿಗುತ್ತದೆ. ಈ ಎಲ್ಲ ಮಾಹಿತಿಯನ್ನು ವಿಸ್ತಾರವಾಗಿ ಒಂದೊಂದಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಈ ಗ್ರಹಣದ ನಂತರ ಯಾವ ರಾಶಿಯ ಜನರ ಅದೃಷ್ಟ ಇಲ್ಲಿ ಬದಲಾಗುತ್ತಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ಹಾಗೆ ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನೀವು ಸಹ ಸೂರ್ಯದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಬರೆಯಿರಿ ಜೈ ಸೂರ್ಯದೇವ. ಹಾಗೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಜ್ಯೋತಿಷ ಉಪಾಯಗಳು ಮಾಹಿತಿ ಇದ್ದರೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, 2024ರಲ್ಲಿ ಹಿಡಿಯುವಂಥ ಇದು ಮೊದಲನೆಯ ಮಹಾ ಸೂರ್ಯಗ್ರಹಣ ಆಗಿದೆ. ಇದೇನು ಸಾಮಾನ್ಯವಾದ ಸೂರ್ಯಗ್ರಹಣವಾಗಿರೋದಿಲ್ಲ. ಇದು 8 ಏಪ್ರಿಲ್ ಸೋಮವಾರದ ದಿನ ಅಂದರೆ ಅಮಾವಾಸ್ಯೆಯ ದಿನವೇ ಹಿಡಿಯುತ್ತದೆ. ಯಾವ ಪ್ರದೇಶದಲ್ಲಿ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಭೂಮಿಯ ಮೇಲೆ ಕತ್ತಲು ಆವರಿಸಿಕೊಳ್ಳುತ್ತದೆ. ಧಾರ್ಮಿಕ ನಂಬಿಕೆಯ ಅನುಸಾರವಾಗಿ ಈ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವುಗಳ ಶಕ್ತಿ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಈ ವರ್ಷದ ಮೊದಲನೆಯ ಸೂರ್ಯಗ್ರಹಣವು 8 ಏಪ್ರಿಲ್ 2024 ಸೋಮವಾರದ ದಿನ ರಾತ್ರಿ 9 ಗಂಟೆ 12 ನಿಮಿಷಕ್ಕೆ ಶುರುವಾಗುತ್ತದೆ. ಇದರ ಮುಕ್ತಾಯ 2 ಗಂಟೆ 22 ನಿಮಿಷಕ್ಕೆ ಆಗುತ್ತದೆ. ಸೂತಕ ಕಾಲ ಸೂರ್ಯಗ್ರಹಣ ಹಿಡಿಯುವ 12 ಗಂಟೆ ಮುನ್ನವೇ ಇರುತ್ತದೆ. ಹಾಗಾಗಿ ಗ್ರಹಣದ ಪೂರ್ಣ ಕಾಲಾವಧಿ 5 ಗಂಟೆಗಳ ಕಾಲ ಇರುತ್ತದೆ. ಈ ಸೂರ್ಯಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಕಾಣುವುದಿಲ್ಲ, ಆದರೆ ಇದರ ಪ್ರಭಾವ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳ ಮೇಲೆ ಇರುತ್ತದೆ. ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಏನೇ ಉಪಾಯಗಳನ್ನು ಪ್ರಯೋಗಗಳನ್ನು ಮಾಡಿದ್ರು ಯಾವುದೇ ಕಾರಣಕ್ಕೂ ಆ ಉಪಾಯಗಳು ವ್ಯರ್ಥವಾಗಿ ಹೋಗೋದಿಲ್ಲ. ಆದರೆ ಇಲ್ಲಿ ಏನೇ ಉಪಾಯಗಳನ್ನು ಮಾಡಿದ್ರು ಅವುಗಳಲ್ಲಿ ನಂಬಿಕೆ ಇಟ್ಟು ಮಾಡಬೇಕು. ಆಗ ಮಾತ್ರ ಆ ಉಪಾಯದ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಯಾವಾಗ ಭೂಮಿಯ ಮೇಲೆ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ ಸೂರ್ಯದೇವರು ತಮ್ಮ ರಾಶಿ ಪರಿವರ್ತನೆ ಮಾಡಿಕೊಳ್ತಾರೆ. ಇದರ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಪ್ರಭಾವ ಎಲ್ಲ 12 ರಾಶಿಯ ಜನರ ಮೇಲೆ ಇರುತ್ತದೆ. ಒಂದು ವೇಳೆ ನಿಮಗೆ ಸೂರ್ಯನ ರಾಶಿಯ ಬಗ್ಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ನಾವು ನಿಮಗೆ ವಿಸ್ತಾರವಾಗಿ ಹೇಳ್ತೀವಿ ಕೇಳಿ. ಸೂರ್ಯ ರಾಶಿಯು ಒಬ್ಬ ವ್ಯಕ್ತಿಯ ಅದೃಷ್ಟಕ್ಕೆ ಸಂಬಂಧಪಟ್ಟಿರುತ್ತದೆ. ಇಲ್ಲಿ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿರುವಂಥ ಸೂರ್ಯಗ್ರಹದ ಸ್ಥಿತಿ ಚೆನ್ನಾಗಿರುತ್ತದೆಯೋ ಅಂಥವರಿಗೆ ಅದೃಷ್ಟ ಸಾಥ್ ಕೊಡ್ತಾ ಇರುತ್ತೆ. ಹೇಗೆ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ 6 ರಾಶಿಯ ಜನರ ಅದೃಷ್ಟ ಬದಲಾಗುತ್ತದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಗ್ರಹಣ ಕಾಲದಲ್ಲಿ
ಕೆಲವು ಉಪಾಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಅವುಗಳ ಲಾಭ ನಿಮಗೆ ಸಿಗುತ್ತದೆ. ವಿಡಿಯೋ ಕೊನೆಯಲ್ಲಿ ಗ್ರಹಣದಿಂದಾಗಿ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗುತ್ತಿದೆ ಅಂತಲೂ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇಲ್ಲಿ ಎಷ್ಟು ಸಮಯದ ತನಕ ಸೂರ್ಯಗ್ರಹಣ ಹಿಡಿದಿರುತ್ತದೆಯೋ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈ ಸಮಯದಲ್ಲಿ ಮನೆಯಲ್ಲಿ ಅಡುಗೆಯನ್ನು ಮಾಡಬಾರದು. ಈ ಸಮಯದಲ್ಲಿ ಊಟವನ್ನು ಸಹ ಮಾಡಬಾರದು. ಆಲ್ರೆಡಿ ನಿಮ್ಮ ಮನೆಯಲ್ಲಿ ಏನಾದರೂ ಅಡುಗೆ ಉಳಿದಿದ್ರೆ ಗ್ರಹಣಕ್ಕೂ ಮುನ್ನ ಅವುಗಳಲ್ಲಿ ತುಳಸಿ ದಳಗಳನ್ನು ಹಾಕಿ ಇಟ್ಟುಬಿಡಿ. ಮನೆಯಲ್ಲಿ ಯಾರಾದರೂ ಮಕ್ಕಳು, ವೃದ್ಧರು ಅಥವಾ ಅನಾರೋಗ್ಯ ವ್ಯಕ್ತಿಗಳಿದ್ದರೆ ಅವರನ್ನು ಬಿಟ್ಟು ಬೇರೆಯವರು ಗ್ರಹಣ ಕಾಲದಲ್ಲಿ ಊಟವನ್ನು ಮಾಡಬಾರದು. ಜೊತೆಗೆ ಮನೆಯಲ್ಲಿ ಅದೆಷ್ಟೆಲ್ಲ ಮಹಿಳೆಯರಿರ್ತಾರೋ ಅವರು ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಎಷ್ಟು ಸಮಯದ ತನಕ ಗ್ರಹಣ ಹಿಡಿದಿರುತ್ತದೆಯೋ ಆ ಸಮಯದಲ್ಲಿ ತಲೆ ಕೂದಲುಗಳನ್ನು ಬಾಚಬಾರದು. ಬೆರಳಿನ ಉಗುರುಗಳನ್ನು ಸಹ ಕತ್ತರಿಸಬಾರದು. ನಮ್ಮ ವೇದ ಪುರಾಣಗಳಲ್ಲಿ ಈ ರೀತಿ ಮಾಡೋದು ಅತ್ಯಂತ ಅಶುಭ ಅಂತ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಗ್ರಹಣ ಎಷ್ಟು ಹೊತ್ತಿನವರೆಗೆ ಹಿಡಿದಿರುತ್ತದೆಯೋ ಅಷ್ಟು ಸಮಯದ ತನಕ ಮನೆಯಲ್ಲಿರುವಂಥ ಗರ್ಭಿಣಿ ಮಹಿಳೆಯರು ಚಾಕು, ಸೂಜಿ ಅಂತ ಹರಿತಾದ ವಸ್ತುಗಳನ್ನು ಬಳಸಲೇಬಾರದು. ತಲೆ ಕೂದಲುಗಳನ್ನು ಬಾಚುವುದನ್ನು ಮಾಡಬಾರದು. ಒಂದು ವೇಳೆ ನಿಮಗೇನಾದರೂ ಮದುವೆ ಆಗಿದ್ದರೆ ಗ್ರಹಣ ಕಾಲದಲ್ಲಿ ಮರೆತರೂ ಸಹ ಶಾರೀರಿಕ ಸಂಬಂಧವನ್ನು ಮಾಡಬಾರದು. ಎಲ್ಲಕ್ಕಿಂತ ಮೊದಲು ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆಯುವಂಥ ಉಪಾಯವನ್ನು ಹೇಳ್ತೀವಿ, ಕೇಳಿ. ಒಂದು ವೇಳೆ ನೀವು ಎಲ್ಲಾದರೂ ಸಾಲವನ್ನು ಪಡೆದುಕೊಂಡಿದ್ದರೆ ಅದನ್ನು ಮರಳಿ ನಿಮ್ಮಿಂದ ತೀರಿಸಲು ಕಷ್ಟ ಆಗ್ತಾಯಿದ್ರೆ ಇಲ್ಲಿ ಒಂದು ಚಿಕ್ಕ ಉಪಾಯವನ್ನು ಮಾಡಿ ನೋಡಿ. ಯಾವಾಗ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಅದಕ್ಕೂ ಮುನ್ನ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಬಲಗೈಯಿಂದ ಒಂದು ಮುಷ್ಟಿಗೆಯಷ್ಟು ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ಗಂಟು ಕಟ್ಟಬೇಕು. ಆನಂತರ ಗ್ರಹಣ ಶುರುವಾಗುವ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೋಗಿ ಅದನ್ನು ಇಟ್ಟು ದೇವರ ಬಾಗಿಲನ್ನು ಮುಚ್ಚಬೇಕು. ಮಾರನೇ ದಿನ ಅಂದರೆ 9 ಏಪ್ರಿಲ್ 2024 ದಿನ ಮುಂಜಾನೆ ಎದ್ದು ಚೆನ್ನಾಗಿ ಸ್ನಾನ ಮಾಡಿದ ನಂತರ ಆ ಗಂಟನ್ನು ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನದ ಹತ್ತಿರ ಹೋಗಬೇಕು. ಅಲ್ಲಿ ಕುಳಿತಿರುವಂಥ ಭಿಕ್ಷುಕರಿಗೆ ಅದನ್ನು ದಾನವಾಗಿ ಕೊಡಬೇಕು. ಕೇವಲ ಇಷ್ಟು ಮಾಡಿದ್ರು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ದೂರ ಆಗುತ್ತವೆ. ಇದಾದ ನಂತರ ಒಂದು ವೇಳೆ ಆಚೆ ಇರುವಂಥ ಜನರು ನಿಮ್ಮ ಮನೆಯ ಮೇಲಾಗಲಿ ನಿಮ್ಮ ಮೇಲೆ ಮಾಟ ಮಂತ್ರದಿಂದ ಕೆಟ್ಟ ಕ್ರಿಯೆಗಳನ್ನು ಮಾಡಿದರೆ ಅಥವಾ ಯಾರೂ ಸಹ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಮೇಲೆ ಮಾಟ ಮಂತ್ರದಂಥ ಕೆಟ್ಟ ಕ್ರಿಯೆಗಳನ್ನು ಮಾಡಬಾರದಂತ ನೀವು ಇಷ್ಟಪಡ್ತಾ ಇದ್ದರೆ ಇದಕ್ಕಾಗಿ ಈ ಗ್ರಹಣದ ದಿನ ಒಂದು ಚಿಕ್ಕ ಕಾರ್ಯವನ್ನು ಮಾಡಬೇಕು. ಈ ಗ್ರಹಣದ ದಿನ ಯಾವುದಾದ್ರೂ ಅಂಗಡಿಯಿಂದ ಒಂದು ಚೆನ್ನಾಗಿರುವಂಥ ಒಣಗಿದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬನ್ನಿ. ಯಾವಾಗ ರಾತ್ರಿ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಅದಕ್ಕೂ ಮುನ್ನ ಈ ತೆಂಗಿನಕಾಯಿಗೆ ಮನೆಯಲ್ಲಿರುವಂಥ ಎಲ್ಲ ಜನರ ಹಣೆಗೆ ಸ್ಪರ್ಶ ಮಾಡಿಸಬೇಕು. ಆನಂತರ ಗ್ರಹಣ ಪ್ರಾರಂಭ ಆಗುವ ಮುನ್ನ ದೇವರ ಕೊನೆಯಲ್ಲಿ ಒಳಗಡೆ ಇದನ್ನು ಇಟ್ಟು ಬಿಡಬೇಕು. ಮಾರನೇ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿದ ನಂತರ ಈ ತೆಂಗಿನಕಾಯಿಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ಅರ್ಚಕರಿಗೆ, ಪೂಜಾರಿಗಳಿಗೆ ಇದನ್ನು ದಾನವಾಗಿ ಕೊಟ್ಟು ಬಿಡಬೇಕು. ಕೇವಲ ಇಷ್ಟು ಮಾಡಿದ್ರೂ ಕೂಡ ನಿಮ್ಮ ಮನೆ ಬಂಧನಕ್ಕೆ ಒಳಗಾಗುತ್ತದೆ. ಆಚೆ ಇರುವಂಥ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮನೆಯ ಮೇಲಾಗಲಿ ನಿಮ್ಮ ಮೇಲೆ ಆಗುವುದಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದಿದ್ದಾರೆ, ಯಾವುದಾದ್ರೂ ವ್ಯಕ್ತಿಗಳು ತಮ್ಮ ಮನೆಗೆ ಗ್ರಹಣ ಮುಗಿದ ನಂತರ ಸದಾ ಪುಷ್ಪ ಸಸ್ಯವನ್ನು ತಂದು ಪೂರ್ವ ದಿಕ್ಕಿನಲ್ಲಿ ನೆಡುತ್ತಾರೋ ಅವರ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ಅಷ್ಟರೂಪದ ವಾಸ ಆಗುತ್ತದೆ. ಅಂದರೆ ಸದಾ ಪುಷ್ಪ ಸಸ್ಯದಲ್ಲಿ ತಾಯಿ ಲಕ್ಷ್ಮೀದೇವಿಯ ಅಷ್ಟಶಕ್ತಿಗಳ ವಾಸ ಇರುತ್ತದೆ. ಪ್ರತಿದಿನ ಆ ಸಸ್ಯಕ್ಕೆ ನೀರನ್ನು ಹಾಕಬೇಕು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಸೂರ್ಯಗ್ರಹಣದ ನಂತರ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗುತ್ತಿದೆ ಅಂತ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ. ಮಕರ ರಾಶಿಯ ಜನರು ಸೂರ್ಯದೇವರ ಆಶೀರ್ವಾದದಿಂದ ಜೀವನದಲ್ಲಿ ಹಲವಾರು ಒಳ್ಳೆಯ ಕಾರ್ಯಗಳನ್ನು ಮಾಡಲಿದ್ದಾರೆ. ಒಂದು ವೇಳೆ ಇವರು ನೌಕರಿಯನ್ನು ಹುಡುಕ್ತಾ ಇದ್ದರೆ ನೌಕರಿ ಸಿಗುವ ಸಾಧ್ಯತೆ ಇರುತ್ತದೆ. ಸೂರ್ಯದೇವರ ಆಶೀರ್ವಾದದ ಕಾರಣದಿಂದಾಗಿ ಇವರಲ್ಲಿರುವಂಥ ನವಗ್ರಹ ಸಮಸ್ಯೆಗಳು ದೂರ ಆಗಲಿದ್ದು ಇವರಿಗೆ ಮನಸ್ಸಿಚ್ಛೆಯ ನೌಕರಿ, ಉದ್ಯೋಗ ಕೂಡ ಸಿಗುತ್ತದೆ. ಇವರು ತಮ್ಮ ಜೀವನದಲ್ಲಿ ಪೆಂಡಿಂಗ್ ಇರುವಂಥ ಕಾರ್ಯಗಳನ್ನು ಪೂರ್ತಿ ಮಾಡೋದು ಕಂಡು ಬರ್ತಾ ಇದೆ. ಬ್ಯಾಂಕ್ಗಳಿಂದ ಇವರಿಗೆ ಲೋನ್ಗಳು ಸಿಗಬಹುದು. ಇದರಿಂದ ಇವರ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗುತ್ತದೆ. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾ ರಾಶಿ. ಸೂರ್ಯದೇವರ ಕೃಪೆಯಿಂದಾಗಿ ಇವರ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಗಳು ಕಂಡು ಬರ್ತಾ ಇವೆ. ಒಂದು ವೇಳೆ ನೀವು ಎಲ್ಲಾದರೂ ಶೇರ್ ಮಾರ್ಕೆಟ್ನ ವಿಷಯದಲ್ಲಿ ಹಣ ಹೂಡಿಕೆ ಮಾಡಿದರೆ ಅವುಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ಜೀವನ ಸಂಗತಿಗಳಿಂದ ನಿಮಗೆ ಧನ ಲಾಭ ಆಗಬಹುದು. ಜೀವನದಲ್ಲಿ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ಕಂಡು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಬಂದಿರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಶಿವನ ಆಶೀರ್ವಾದದಿಂದ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತಿವೆ. ಇಲ್ಲಿ ನೀವು ವಿದೇಶದ ಧನ ಸಂಪತ್ತನ್ನು ಪಡೆಯಬಹುದು. ವಿದೇಶದ ಪ್ರಯಾಣ ಕೂಡ ಮಾಡಬಹುದಾಗಿದೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿ ಮೇಷರಾಶಿ. ಸೂರ್ಯದೇವರ ಆಶೀರ್ವಾದದಿಂದ
ಮೇಷರಾಶಿಯ ಜನರ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣುತ್ತಿವೆ. ವಿವಾಹದ ಯೋಗ ಕೂಡ ಇವರಲ್ಲಿ ಇರುತ್ತದೆ. ಬಿಸ್ನೆಸ್ ಹಾಗೂ ವ್ಯಾಪಾರ ಮಾಡುತ್ತಿರುವಂಥ ಜನರಿಗೆ ಒಳ್ಳೆಯ ಲಾಭಗಳು ಸಿಗುತ್ತವೆ. ನೌಕರಿ ಹುಡುಕುತ್ತಿರುವಂಥ ಜನರಿಗೆ ನೌಕರಿ ಸಿಗಬಹುದು. ಮೇಷರಾಶಿಯ ಜನರು ಆಕಸ್ಮಿಕ ಧನ ಸಂಪತ್ತನ್ನು ಪಡೆಯಬಹುದು. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ. ಸೂರ್ಯದೇವರ ಆಶೀರ್ವಾದದಿಂದ ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ತುಂಬಾ ಉತ್ತಮವಾದ ದಿನಗಳು ಬರುತ್ತವೆ ಅಂತಲೇ ಹೇಳಬಹುದು. ಹಣಕಾಸಿನ ವಿಷಯದಲ್ಲಂತೂ ನೀವು ಒಳ್ಳೆಯ ಬದಲಾವಣೆಗಳನ್ನು ಇಂಪ್ರೂವ್ಮೆಂಟ್ಗಳನ್ನು ಕಾಣಲಿದ್ದೀರಾ. ಒಂದು ವೇಳೆ ನೀವು ಯಾವುದಾದ್ರೂ ವ್ಯಾಪಾರ ಆಗಲಿ ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಒಳ್ಳೆಯ ಲಾಭಗಳನ್ನು ಖಂಡಿತವಾಗಿ ಕಾಣ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.